ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಚಾಮುಂಡಿ ಬೆಟ್ಟ ಪ್ರತಿದಿನ ಸಾವಿರಾರು ಯಾತ್ರಿಕರ ಆರಾಧ್ಯ ದೈವ. ಈಗ ವಿನಾಶದ ಅಂಚಿನಲ್ಲಿ ಸಿಲುಕಿರುವ ಅದ್ಭುತವಾದ ದೇವಾಲಯ. ಸ್ನೇಹಿತರೆ, ಚಾಮುಂಡಿ ಬೆಟ್ಟದಲ್ಲಿ ಪ್ರತಿಭಟನೆಗಳು, ಪರಿಸರ ಆರೋಪಗಳು ಮತ್ತು ಸಾಂಸ್ಕೃತಿಕ ವ್ಯಭಿಚಾರಿಗಳ ಬಗ್ಗೆ ಸಂಭಾಷಣೆಗಳು ಇದೀಗ ತುಂಬಾ ಸುದ್ದಿಯಾಗಿದೆ. ಇದೊಂದು ಸರಳ ವಿಕಸನ ಯೋಜನೆ ಅಲ್ಲ, ಇದು ಹೆರಿಟೇಜ್, ಎಕಾಲಜಿ ಮತ್ತು ಸಾಮೂಹಿಕ ಭಾವನೆಯನ್ನ ಅಟ್ಟಿ ಹಾಕುತ್ತಿದೆ. ಕೆಲವು ವರ್ಷಗಳ ಹಿಂದೆ ಮೈಸೂರಲ್ಲಿ ಸಾಲು ಸಾಲಾಗಿ ಬೆಳೆದು ನಿಂತ ಮರಗಳು, ನಿಶ್ಶಬ್ದ ವಾತಾವರಣ, ಅಲ್ಲಲ್ಲಿ ಕೇಳಿ ಬರುವ ಹಕ್ಕಿಗಳ ಸಂಗೀತ ಈಗ ಎಲ್ಲವೂ ಕಣ್ಮರೆಯಾಗುತ್ತಿವೆ. ಹಾಗೆ ನಮ್ಮ ಬೆಂಗಳೂರು ಗಾರ್ಡನ್ ಸಿಟಿ ಅಂತಾನೆ ಹೆಸರುವಾಸಿಯಾಗಿತ್ತು. ಆದ್ರೆ ಈಗ ಟ್ರಾಫಿಕ್ ಸಿಟಿ ಅಂತಾನು ಹೇಳ್ಬಹುದು. ಕೆರೆಗಳ ಮೇಲೆ ಅಪಾರ್ಟ್ಮೆಂಟ್ಗಳು ಎದ್ದು ನಿಂತಿವೆ, ಉಸಿರಾಡಲು ಗಾಳಿ ಇಲ್ಲ, ಕುಡಿಯೋಕೆ ನೀರಿಲ್ಲ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ಕೂಡ ಇದೇ ರೀತಿ ಆಗ್ಬಹುದು. ನಗರಾಭಿವೃದ್ಧಿ ಮತ್ತು ರಸ್ತೆ ಅಗಲೀಕರಣಕ್ಕೆ ಸಾಲು ಸಾಲಾಗಿ ಬೆಳೆದು ನಿಂತ ಮರಗಳು ಕತ್ತರಿಸಿ ಹೋಗಿದೆ. ಕಾನೂನಿನ ಪ್ರಕಾರ ಪಾರಂಪರಿಕ ಸ್ಮಾರಕಗಳ 100 ಮೀಟರ್ ದೂರದವರೆಗೂ ಯಾವುದೇ ತರಹದ ಬೃಹತ್ ಕಟ್ಟಡಗಳು ನಿರ್ಮಿಸುವಂತಿಲ್ಲ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿರುವವರೇ ಈ ರೀತಿ ಕಾನೂನು ಬಾಹಿರ ಕ್ರಮಗಳನ್ನು ಕೈಗೊಂಡ್ರೆ ಇನ್ನು ಸಾಮಾನ್ಯ ಜನರು ಯಾರ ಹತ್ತಿರ ನ್ಯಾಯ ಕೇಳಬೇಕು? ಚಾಮುಂಡಿ ಬೆಟ್ಟದ ಇತಿಹಾಸ ನೋಡಿದ್ರೆ ಗಂಗರ ಕಾಲಕ್ಕೂ ನಮ್ಮ ರಾಜಮನೆತನದ ಒಡೆಯರ್ ಅವರ ಕಾಲಕ್ಕೂ ಅಗಾಧವಾದ ನಂಟಿದೆ. ಬೆಟ್ಟದ ಒಂದೊಂದು ಕಲ್ಲುಗಳಿಂದಲೂ ದೇವಾಲಯದ ಗೋಪುರದ ತುತ್ತ ತುದಿಯ ತನಕ ಒಂದೊಂದು ದಂತಕಥೆಗಳಿವೆ. ಇದೀಗ ಚಾಮುಂಡಿ ಬೆಟ್ಟದಲ್ಲಿ ವಿಸ್ತಾರವಾದ ಯೋಜನೆಯ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಿವೆ. ಸರ್ಕಾರವು ಪ್ರವಾಸಿಗರಿಗೆ ಪ್ರಸಾದ್ ಯೋಜನೆಯಡಿ ಬೆಟ್ಟದ ಮೇಲೆ ಕೆಲವು ಸೌಕರ್ಯಗಳನ್ನು ನಿರ್ಮಿಸಲಾಗುತ್ತಿದೆ. ಮುಖ್ಯವಾಗಿ ಪ್ರವಾಸಿಗರು ಬೆಟ್ಟಕ್ಕೆ ಹೋಗೋದು ದೇವಿಯ ದರ್ಶನಕ್ಕಾಗಿ, ಅಲ್ಲಿನ ಪ್ರಶಾಂತತೆಗಾಗಿ, ತಂಪಾದ ಗಾಳಿಗಾಗಿ. ಆದ್ರೆ ಅಲ್ಲಿ 40 ರಿಂದ 50 ಕೋಟಿ ರೂಪಾಯಿ ಖರ್ಚು ಮಾಡಿ ಬೆಟ್ಟದ ಮೇಲೆ ಸ್ವಾಗತದ ಕಮಾನುಗಳು, ಶೌಚಾಲಯಗಳು, ವಾಣಿಜ್ಯ ಮಳಿಗೆಗಳು, ಕಾಂಕ್ರೀಟ್ ರಸ್ತೆಗಳು. ಮುಖ್ಯವಾಗಿ ಹೇಳೋದಾದ್ರೆ ಈಗಾಗಲೇ ಬೆಟ್ಟದಲ್ಲಿ ನೀರು ಮತ್ತು ಪಾರ್ಕಿಂಗ್ ನ ವ್ಯವಸ್ಥೆ ಬಹಳ ಕಡಿಮೆ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಬೃಹತ್ ಕಟ್ಟಡಗಳನ್ನು ಕಟ್ಟಿ ಇನ್ನಷ್ಟು ಜನರನ್ನು ತುಂಬಿದರೆ ಸಾಮಾನ್ಯ ಜನರ ಗತಿ ಏನು? ಬೆಟ್ಟಕ್ಕೆ ಬೇಕಿರೋದು ಮೂಲ ಸೌಕರ್ಯಗಳು ಮಾತ್ರ. ಅದು ಬಿಟ್ಟು ಶಾಪಿಂಗ್ ಮಾಲುಗಳಲ್ಲ. ಹುಲಿ, ಆನೆ, ಚಿರತೆಗಳು ಕಾಡನ್ನು ಬಿಟ್ಟು ನಾಡಲ್ಲಿ ಸುತ್ತಾಡ್ತಿವೆ. ಕಾಡನ್ನ ನಾಶ ಮಾಡಿದ್ರೆ ಪ್ರಾಣಿಗಳು ಎಲ್ಲಿಗೆ ಹೋಗ್ಬೇಕು? ನೀವೇ ಹೇಳಿ. ಚಾಮುಂಡಿ ಬೆಟ್ಟಕ್ಕೆ ಮುಖ್ಯವಾಗಿ ಅಪಾಯ ಇರೋದು ಪರಿಸರಕ್ಕೆ. ಕೆಲವು ವರ್ಷಗಳ ಹಿಂದೆ ಬೆಟ್ಟಕ್ಕೆ ನಂದಿ ವಿಗ್ರಹದ ಸ್ವಲ್ಪ ಪಕ್ಕದಲ್ಲೇ ರಸ್ತೆ ಕುಸಿದು ಬಿದ್ದಿದ್ವು. ಕಾರಣ ಚಾಮುಂಡಿ ಬೆಟ್ಟ ಬಂಡೆಕಲ್ಲುಗಳಿಂದ ಕೂಡಿದ ಬೆಟ್ಟವಲ್ಲ, ಅಂದ್ರೆ ಅದು ಸಡಿಲವಾದ ಮಣ್ಣಿನಿಂದ ಕೂಡಿದ ಬೆಟ್ಟ. ಆ ರಸ್ತೆಗಳಲ್ಲಿ ಸಾವಿರಾರು ಕೆಜಿ ತೂಕದ ವಾಹನಗಳನ್ನ ಹೋಗೋದಕ್ಕೆ ಬಿಟ್ರೆ ಆ ತೂಕ ತಡೆಯೋ ಸಾಮರ್ಥ್ಯ ರಸ್ತೆಗಳಿಗಿಲ್ಲ. ಕೊನೆಗೆ ಇಡೀ ಬೆಟ್ಟ ಕುಸಿದ್ ಬಿಟ್ರೆ ಜವಾಬ್ದಾರಿ ಯಾರು? ಆಗ ಪ್ರಕೃತಿ ವಿಕೋಪ ಅಂತ ದೇವರ ಮೇಲೆ ಗೂಬೆ ಕೂರಿಸೋದು, ಅದು ಮನುಷ್ಯನ ದುರಾಸೆಯ ಫಲ. ಮುಖ್ಯವಾಗಿ ಈ ಹೋರಾಟದಲ್ಲಿ ಸಾರ್ವಜನಿಕರು, ಪರಿಸರ ಸಂರಕ್ಷಣಾ ಕಾರ್ಯಕರ್ತರು ಹಾಗೂ ರಾಜಮನೆತನದ ಸದಸ್ಯೆ ಪ್ರಮೋದ ದೇವಿ ಒಡೆಯರ್ ಸಹ ಈ ಪ್ರತಿಭಟನೆಗೆ ಬೆಂಬಲವನ್ನ ನೀಡಿದ್ದಾರೆ. ಸ್ನೇಹಿತರೆ, ಪ್ರತಿದಿನ ಸಾವಿರಾರು ಭಕ್ತಾದಿಗಳು ದೇವಿಯ ದರ್ಶನ ಪಡೆಯುವ ಈ ದೇವಾಲಯಕ್ಕೆ ಈ ರೀತಿಯ ಕಾಮಗಾರಿ ಮಾಡೋದು ಸರಿನಾ? ಮುಂದೊಂದು ದಿನಗಳಲ್ಲಿ ದೇವಾಲಯ ಹಾಗೂ ಗೋಪುರಗಳು ಈ ಕಟ್ಟಡಗಳಿಂದ ಮುಚ್ಚಿ ಹೋಗುತ್ತವೆ. ಸಾವಿರಾರು ವರ್ಷಗಳ ಹಿಂದೆ ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನ ಸಂಹರಿಸಿ ಮೈಸೂರಿನಲ್ಲಿ ತಲೆ ಎತ್ತಿ ಎಲ್ಲರನ್ನು ಆಶೀರ್ವದಿಸಿದ ಹಾಗೆ ಮುಂದಿನ ದಿನಗಳಲ್ಲಿಯೂ ಕೂಡ ಈ ರೀತಿ ನಡೆಯೋದು ನಾವೆಲ್ಲ ನೋಡ್ಬೇಕಾಗತ್ತೆ. ನಮ್ಮ ಮೈಸೂರಿನ ಐತಿಹಾಸಿಕವಾದ ಚಾಮುಂಡಿ ಬೆಟ್ಟದ ದೇವಿ ಚಾಮುಂಡೇಶ್ವರಿ ನಮಗೆಲ್ಲ ಆಶೀರ್ವದಿಸಲು ನೆಲೆಸಿರೋದು ಹಾಗೂ ಅಲ್ಲಿನ ಪ್ರಕೃತಿ ಸೌಂದರ್ಯ ನಮ್ಮ ಮೈಸೂರಿಗೆ ಒಂದು ಹೆಮ್ಮೆ. ಚಾಮುಂಡಿ ಬೆಟ್ಟದ ಭವಿಷ್ಯ ಯಾವ ದಿಕ್ಕಿಗೆ ಹೋಗಬೇಕಾಗಿದೆ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು.